ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಈಗಾಗಲೇ ಕಳೆದ ತರಗತಿಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಬಂದ್ವಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಹೇಗೆ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಮುಂದಾಯಿತು. ಸೊ ಅದರ ಜೊತೆಗೆ ಪತ್ರಿಕೆಗಳು ಹೇಗೆ, ಪತ್ರಿಕೆಗಳ ಮುಖಾಂತರ ಜನರಲ್ಲಿ ಹೇಗೆ ಹೋರಾಟದ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಮುಂದಾಯಿತು. ಜೈ ಕಾಂಗ್ರೆಸ್, ಭಾರತ ರಾಷ್ಟ್ರೀಯ ಕಾಂಗ್ರೆಸ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಧ್ಯೇಯ ದೋಷಗಳಲ್ಲಿ, ಕಾರ್ಯತಂತ್ರಗಳಲ್ಲಿ, ಅವರು ಇರ್ತಕ್ಕಂತಹ ಸೈದ್ಧಾಂತಿಕ ಚಿಂತನೆಗಳಲ್ಲಿ, ಹೋರಾಟದ ಮಾದರಿಗಳಲ್ಲಿ ಎರಡು ವಿಧಗಳಾದವು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಎರಡು ವಿಧಗಳಲ್ಲಿ ಮುಖ್ಯವಾಗಿ ನಾವು ಕಾಣ್ತಕ್ಕಂಥದ್ದು ಮಂದಗಾಮಿಗಳು ಮತ್ತು ತೀವ್ರವಾದಿಗಳು. ಫಸ್ಟು ಮಂದಗಾಮಿಗಳು. ನೋಡ್ರಿ, ಮಂದಗಾಮಿಗಳು. ಸೊ ಮಂದಗಾಮಿಗಳು ಅಂದ್ರೆ ಅವರದೇ ಆದಂತಹ ಕಾರ್ಯತಂತ್ರ, ಹೋರಾಟದ ಒಂದು ಉದ್ದೇಶ, ಸೈದ್ಧಾಂತಿಕವಾದಂತಹ ಮತ್ತು ಕಾರ್ಯತಂತ್ರ, ನಂಬಿಕೆಗಳು ಬೇರೆ ಬೇರೆ ಆಗಿದೆ. ಸೊ ಮಂದಗಾಮಿಗಳ ಮುಖ್ಯ ಒಂದು ಉದ್ದೇಶ, ಈ ಹೋರಾಟದ ಒಂದು ಉದ್ದೇಶ ಏನಪ್ಪ ಅಂದ್ರೆ, ಇಲ್ಲಿ ಮಂದಗಾಮಿಗಳು ಸುಮಾರು 20 ವರ್ಷಗಳು ಏನು ಕಾಂಗ್ರೆಸ್ ಆಳ್ವಿಕೆ ಅಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ 20 ವರ್ಷಗಳ ಅವಧಿಯ ಕಾಲವನ್ನ ಮಂದಗಾಮಿ ಯುಗ ಅಂತ ಕರೀತಾರೆ. ಮಂದಗಾಮಿ ಯುಗ. ಮಂದಗಾಮಿ ಯುಗ ಅಂದ್ರೆ ಮಂದಗಾಮಿಗಳ ಒಂದು ಆಡಳಿತದಲ್ಲಿ ಏನು 20 ವರ್ಷಗಳಲ್ಲಿ ಏನು ಕಳೆದ್ರು ಅದರ ಮಂದಗಾಮಿ ಯುಗ ಅಂತ ಕರೆಯಲ್ಪಟ್ಟರು ಇತಿಹಾಸದಲ್ಲಿ. ಮಂದಗಾಮಿಗಳು ಇಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತಹ ಮಂದಗಾಮಿಗಳ ಒಂದು ಗುಂಪಿನಲ್ಲಿ WC ಬ್ಯಾನರ್ಜಿ, MG ರಾನಡೆ, WC ಬ್ಯಾನರ್ಜಿ, MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಭಾಯಿ ನವರೋಜಿ, ಇಲ್ಲಿ ಬರ್ತಕ್ಕಂಥ ಸುರೇಂದ್ರನಾಥ ಬ್ಯಾನರ್ಜಿ, ದಾದಾಭಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ನೋಡಿ, ಇವರೆಲ್ಲರೂ ಸಹ ಮಂದಗಾಮಿಗಳ ಗುಂಪಿನಲ್ಲಿ ಬರ್ತಕ್ಕಂಥ ನಾಯಕರು. ಈ ಮಂದಗಾಮಿಗಳ ಒಂದು ಮೂಲ ಉದ್ದೇಶ ಏನು ಅಂತಂದ್ರೆ, ಬ್ರಿಟಿಷರ ಆಳ್ವಿಕೆಯ ವಿರುದ್ಧವಾಗಿ ಒಂದು ನ್ಯಾಯಪರತೆಯಿಂದ ಹೋರಾಟ ಮಾಡೋದ್ರಲ್ಲಿ ನಂಬಿಕೆ ಇಟ್ಟಂತಹ ಒಂದು ಗುಂಪು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡತಕ್ಕಂತಹ ಇವರ ಒಂದು ಕಾರ್ಯವೈಖರಿ ನ್ಯಾಯಪರತೆಯಿಂದ ಇರಬೇಕು. ಇದು ಸಂವಿಧಾನದ ಚೌಕಟ್ಟಿನ ಒಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮುಖಾಂತರವಾಗಿ ತಮ್ಮ ಬೇಡಿಕೆಗಳನ್ನು ಬ್ರಿಟಿಷರ ಒಂದು ಮುಂದೆ ಇಟ್ಟು ಬೇಡಿಕೊಳ್ಳುತ್ತಿತ್ತು. ಸಂವಿಧಾನದ ಚೌಕಟ್ಟಿನಲ್ಲಿ ಅವರು ಪ್ರಾರ್ಥನೆ ಮುಖಾಂತರ, ಮನವಿಗಳನ್ನು ಸಲ್ಲಿಸುವುದರ ಮುಖಾಂತರವಾಗಿ ಭಾರತದಲ್ಲಿನ ಬ್ರಿಟಿಷರ ವಿರೋಧಿ ಚಟುವಟಿಕೆಗಳ ವಿರುದ್ಧವಾಗಿ ಮನವಿಗಳನ್ನು, ಪ್ರಾರ್ಥನೆಗಳನ್ನು ಮಾಡಿಕೊಳ್ಳತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇತ್ತು. ಜೊತೆಗೆ ಭಾರತೀಯರಲ್ಲಿ, ಜನರಲ್ಲಿ, ದೇಶದ ಜನರಲ್ಲಿ ರಾಜಕೀಯವಾಗಿ ಜಾಗೃತಿಯನ್ನು ಸಹ ಮೂಡಿಸ್ತಕ್ಕಂಥ ಕೆಲಸವನ್ನು ಸಹ ಇವರು ಮಾಡ್ತಾ ಇದ್ರು. ಭಾರತೀಯರಿಗೆ ಸಲ್ಲಬೇಕಾದಂತಹ ನ್ಯಾಯವನ್ನು ನಮಗೆ ಸಲ್ಲಬೇಕು, ಇದರ ಮುಖಾಂತರ ಚರ್ಚೆಯನ್ನು ನಡೆಸೋದು, ವಿಮರ್ಶೆಯನ್ನು ಮಾಡೋದು, ಚರ್ಚೆ ನಡೆಸೋದು, ಸಭೆಗಳನ್ನು ಕರೆಯೋದು, ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸುವ ಮುಖಾಂತರ ಹೋರಾಟವನ್ನು ಮಾಡ್ತಾ ಇದ್ರು. ದೇಶದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಆಗಬೇಕು, ಸೈನಿಕರ ವೆಚ್ಚ ಕಡಿಮೆ ಆಗಬೇಕು,
ಉತ್ತಮವಾದ ಶಿಕ್ಷಣ ಕೊಡಬೇಕು ಭಾರತೀಯರಿಗೆ, ಬಡತನದ ಬಗ್ಗೆ ಅಲ್ಲಿ ಅಧ್ಯಯನ ಮತ್ತು ಪರಿಹಾರ ಕಾರ್ಯಗಳನ್ನು ಮಾಡಬೇಕು, ಬ್ರಿಟಿಷ್ ಸರ್ಕಾರ ಕೈಗೊಳ್ಳಬೇಕು ಅಂತ ಒತ್ತಾಯಿಸುವುದೇ ಇದೇ ಮೊದಲಾದ ಬೇಡಿಕೆಗಳನ್ನು ಇವರು ಬ್ರಿಟಿಷ್ ಸರ್ಕಾರದ ಮುಂದೆ ಇಡ್ತಾ ಇದ್ರು ಮಂದಗಾಮಿ. ಸೊ ಇಲ್ಲಿ ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರದ ಕೆಲವೊಂದು ದುಷ್ಪರಿಣಾಮಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಮಂದಗಾಮಿಗಳು ಕೂಲಂಕುಷವಾಗಿ ಅವಲೋಕಿಸಿ ಪ್ರಯತ್ನ ಮಾಡಿದರು. ಇಲ್ಲಿ ಭಾರತದ ಸಂಪತ್ತು ಇಲ್ಲಿ ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಹರಿದು ಹೋಗುತ್ತಿದೆ, ನಮ್ಮ ಭಾರತ ದೇಶದ ಸಂಪತ್ತು ಯಾವ ರೀತಿಯಾಗಿ ಇಂಗ್ಲೆಂಡಿಗೆ ಹರಿದು ಹೋಗುತ್ತಿದೆ ಅಂತಕ್ಕಂಥದ್ದನ್ನ ಇಲ್ಲಿ ದಾದಾಬಾಯಿ ನವರೋಜಿರವರು ಕೆಲವು ಅಂಕಿಅಂಶಗಳೊಂದಿಗೆ ವಿವರಿಸ್ತಾರೆ. ದಾದಾಬಾಯಿ ನವರೋಜಿರವರು ಅದನ್ನು ಅವರು ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ ಎಂಬುದಾಗಿ ಪ್ರತಿಪಾದಿಸುತ್ತಾರೆ. ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ, ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ ನೋಡಿ. ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಡ್ರೈ ಥಿಯರಿ. ಇದನ್ನ ಡ್ರೈ ಥಿಯರಿ ಕರೆದ್ರು. ಇದನ್ನ ದಾದಾಬಾಯಿ ನವರೋಜಿ ಈ ಒಂದು ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥವರು ದಾದಾಬಾಯಿ ನವರೋಜಿರವರು. ಸೊ ಇಲ್ಲಿ ದಾದಾಬಾಯಿ ನವರೋಜಿರವರು ಆಮದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ದರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗುತ್ತಿದೆ ಅಂತಕ್ಕಂಥದ್ದನ್ನ ಆಮದನ್ನು ಕಡಿಮೆ ಮಾಡಿ ರಫ್ತನ್ನು ಹೆಚ್ಚಿಸಿ ಇಲ್ಲಿ ಆಮದನ್ನ ಹೆಚ್ಚಿಸಬೇಕು, ರಫ್ತನ್ನ ಕಡಿಮೆ ಮಾಡಿದ್ದರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗುತ್ತಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಪ್ರತಿಪಾದಿಸಿದಂಥವರು ದಾದಾಬಾಯಿ ನವರೋಜಿ. ಇನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡತಕ್ಕಂಥ ವೇತನ, ನಿವೃತ್ತಿ ವೇತನ ಹಾಗೂ ಆಡಳಿತಾತ್ಮಕ ವೆಚ್ಚಗಳನ್ನು ಭಾರತವೇ ಭರಿಸಬೇಕಾದಂಥ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅಪಾರವಾದ ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗ್ತಾ ಇತ್ತು. ಇದನ್ನು ವಿವರವಾಗಿ ತಿಳಿಸಿಕೊಟ್ಟಂಥವರು ದಾದಾಬಾಯಿ ನವರೋಜಿಯವರು. ಇದಲ್ಲದೆ ಆರ್.ಸಿ. ದತ್ರವರು ಸಹ ತಮ್ಮ ಕೃತಿಗಳ ಮುಖಾಂತರವಾಗಿ ಭಾರತೀಯರಿಗೆ ಈ ಸಂಪತ್ತು ಏನು ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮಂದಗಾಮಿಗಳ ಒಂದು ಕಾಲವನ್ನ ಭಾರತದ ರಾಷ್ಟ್ರವಾದದ ಕಾಲವೆಂದು ಹೇಳಲಾಗಿದೆ. ಉದಾರ ರಾಷ್ಟ್ರವಾದದ ಕಾಲ. ಮಂದಗಾಮಿಗಳ ಒಂದು ಕಾಲವನ್ನ ಉದಾರ ರಾಷ್ಟ್ರವಾದದ ಕಾಲ ಎಂದು ಕರೆಯಲಾಗಿದೆ. ಉದಾರ ರಾಷ್ಟ್ರವಾದದ ಕಾಲ ಎಂಬುದಾಗಿಯೂ ಸಹ ಈ ಮಂದಗಾಮಿಗಳ ಯುಗ ಮತ್ತು ಉದಾರ ರಾಷ್ಟ್ರವಾದದ ಕಾಲ ಎಂಬುದಾಗಿಯೂ ಸಹ ಇದನ್ನು ಗುರುತಿಸಲಾಗಿದೆ, ಕರೆಯಲ್ಪಟ್ಟ. ಹೀಗೆ ಇದರ ಜೊತೆಗೆ 1885ರಿಂದ ಈ ಒಂದು ಉದಾರ ರಾಷ್ಟ್ರವಾದದ ಕಾಲ ಜೊತೆಗೆ ಲಿಬರಲ್ ನ್ಯಾಷನಲಿಸಂ 1885ರಿಂದ 1905ರ ನಡುವೆ ಕಾಲಘಟ್ಟವನ್ನು ಮಂದಗಾಮಿಗಳ ಯುಗ ಎಂದು ಚರಿತ್ರಕಾರರು ಗುರುತಿಸಿದ್ದಾರೆ. 1885ರಿಂದ 1905ರವರೆಗಿನ ಕಾಲವನ್ನು ಮಂದಗಾಮಿಗಳ ಕಾಲ ಎಂಬುದಾಗಿ 1885ರಿಂದ ಬರ್ತಕ್ಕಂತಹ 1905ರ ನಡುವಿನ ಕಾಲಘಟ್ಟವನ್ನು ಮಂದಗಾಮಿಗಳ ಯುಗ ಎಂದು ಇತಿಹಾಸಕರು ಗುರುತಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೋಡ್ರಿ, ಸೊ ಮಂದಗಾಮಿಗಳು ತಮ್ಮದೇ ಆದಂತಹ ಧ್ಯೇಯ ದೋಷಗಳನ್ನು ಹೊಂದಿರತಕ್ಕಂತಹ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ, ಬ್ರಿಟಿಷರ ಧ್ಯೇಯ ಧೋರಣೆಗಳ ವಿರುದ್ಧವಾಗಿ ಭಾರತೀಯರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಗಳನ್ನು ಮಾಡ್ತಾರೆ. ಇವರು ತಮ್ಮದೇ ಆದಂತಹ ಹೋರಾಟದ ಒಂದು ವೈಖರಿ, ಸೈದ್ಧಾಂತಿಕತೆ ಮತ್ತು ಅಲ್ಲಿ ಬರ್ತಕ್ಕಂತಹ ಪ್ರಮುಖ ಹೋರಾಟದ ಕಾರ್ಯವೈಖರಿ, ಅವರಲ್ಲಿ ಇರ್ತಕ್ಕಂತಹ ಕೆಲವೊಂದು ಈ ಒಂದು ಹೋರಾಟದ ಭಾರತ ಸಂವಿಧಾನದ ಚೌಕಟ್ಟಿನೊಳಗೆ ಬ್ರಿಟಿಷರ ಒಂದು ಸರ್ಕಾರದ ಮುಂದೆ ಭಾರತೀಯರಿಗಾಗ್ತಕ್ಕಂಥ ಅನ್ಯಾಯವನ್ನು ವಿರೋಧಿಸಿ ಅಲ್ಲಿ ಬೇಡಿಕೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು ಮುಖಾಂತರವಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರು ಎಂಬುದಾಗಿದ್ದರು ಅನ್ನೋದನ್ನು ನಾವು ತಿಳ್ಕೊಂಡು. ಸೊ ಹೀಗೆ ಮಂದಗಾಮಿಗಳ ಕಾಲ 1885ರಿಂದ 1905ರ ಕಾಲವನ್ನು ಉದಾರ ರಾಷ್ಟ್ರವಾದದ ಕಾಲ,
ಮಂದಗಾಮಿಗಳ ಯುಗ ಎಂಬುದಾಗಿಯೂ ಸಹ ಇಲ್ಲಿ ಕರೆಯಲ್ಪಡುತ್ತಾರೆ. ನೋಡ್ರಿ ಮತ್ತೆ ಇದು ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಬರ್ತಕ್ಕಂಥ ಮಂದಗಾಮಿಗಳ ಕಾಲವನ್ನು ನಾವು ಕಾಣ್ತೀವಿ. ಎಲ್ರಿಗೂ ಅರ್ಥ ಆಗಿದೆ ಮಂದಗಾಮಿಗಳಂದ್ರೇನು, ಮಂದಗಾಮಿಗಳ ಉದ್ದೇಶವೇನು, ಅವರ ಕಾರ್ಯವೈಖರಿ ಏನು, ಆ ಮಂದಗಾಮಿಗಳ ಗುಂಪಿನಲ್ಲಿ ಬರ್ತಕ್ಕಂತಹ ಹೆಸರುಗಳು ಯಾರ್ಯಾರು ಅಲ್ಲಿ ರಾಷ್ಟ್ರ ನಾಯಕರಾಗಿದ್ದರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮಂದಗಾಮಿಗಳ ಯುಗ ಅಂದ್ರೇನು ಅಥವಾ ಉದಾರ ರಾಷ್ಟ್ರವಾದದ ಯುಗ ಅಂತ ಯಾಕೆ ಕರಿತೀವಿ, ಮತ್ತು ಸಂಪತ್ತಿನ ಸೋರ್ಪಿಕೆಯ ಸಿದ್ಧಾಂತದ ಬಗ್ಗೆ ದಾದಾಬಾಯಿ ನವರೋಜಿಯವರ ಒಂದು ವ್ಯಾಖ್ಯಾನವನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ನಾವು ಕಾಣ್ತಕ್ಕಂಥದ್ದು ಮಂದಗಾಮಿಗಳ ನಂತರ ಇಲ್ಲಿ ಬರ್ತಕ್ಕಂತಹ ಮಂದಗಾಮಿಗಳು ಮತ್ತು ತೀವ್ರವಾದಿಗಳು. ಮಂದಗಾಮಿಗಳ ನಂತರ ನಾವು ಕಾಣ್ತಕ್ಕಂಥ ತೀವ್ರವಾದಿಗಳು. ನೋಡ್ರಿ, ಈಗಾಗಲೇ ನಾವು ಮಂದಗಾಮಿಗಳ ಧ್ಯೇಯ ಉದ್ದೇಶವನ್ನು ನಾವು ತಿಳ್ಕೊಂಡಾಯ್ತು. ಇಲ್ಲಿ ತೀವ್ರವಾದಿಗಳ ಬಗ್ಗೆ ನೀವು ತಿಳ್ಕೊಳ್ಳೋದಂದ್ರೆ, ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮಂದಗಾಮಿಗಳ ಬ್ರಿಟಿಷರ ಬಗೆಗಿನ ಮೃದು ಧೋರಣೆಯಿಂದ ಕಾಂಗ್ರೆಸ್ಸಿಗರಲ್ಲೇ ಅಸಂತೃಷ್ಟರಾಗಿದ್ದ ಇನ್ನೊಂದು ಗುಂಪು ಇವರನ್ನು ರಾಜಕೀಯ ಭಿಕ್ಷುಕರು ಎಂದು ಸಹ ಕರೆದರು. ಈ ತೀವ್ರಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ಎಂದು ಸಹ ಕರೆಯಲಾಗಿದೆ. ನೋಡ್ರಿ, ತೀವ್ರವಾದಿಗಳನ್ನ ರಾಜಕೀಯ ಭಿಕ್ಷುಕರು ಎಂದು ಕರೆಯುತ್ತಾರೆ. ಮಂದಗಾಮಿಗಳ ಮೃದು ಧೋರಣೆಯನ್ನು ಟೀಕೆ ಮಾಡುತ್ತಾ ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸಿದ ಬಂದ ಬಣವನ್ನ ತೀವ್ರವಾದಿಗಳೆಂದು ಕರೆಯುತ್ತಾರೆ. ಮತ್ತೊಮ್ಮೆ ಹೇಳ್ತೀನಿ, ತೀವ್ರವಾದಿಗಳೆಂದರೆ ಮಂದಗಾಮಿಗಳ ಒಂದು ಆಡಳಿತ ವೈಖರಿಯ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂಥವರು. ಮೃದು ಧೋರಣೆಯಿಂದ ಏನು ಮಂದಗಾಮಿಗಳಿದ್ರು, ಇಲ್ಲಿ ತೀವ್ರವಾದಿಗಳು ತಮ್ಮ ಧೋರಣೆಯನ್ನು ಬದಲಾಯಿಸಿಕೊಂಡ್ರು. ಇಲ್ಲಿ ಇವರನ್ನ ರಾಜಕೀಯ ಭಿಕ್ಷುಕರು ಎಂಬ ಹೆಸರಿನಿಂದಲೂ ಕರೆದ್ರು. ಇವರು ತೀವ್ರತರವಾದ ಹೋರಾಟದಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಮುಂದಾದಂತಹವರು ಎಂಬುದಾಗಿ ನಾವು ಇಲ್ಲಿ ಮಂದಗಾಮಿಗಳು ಎಂಬ ಗುಂಪಿನಿಂದ ಅವರನ್ನ ಕರೀತೀವಿ. ಜೊತೆಗೆ ಈ ಮಂದಗಾಮಿಗಳು ಇಲ್ಲಿ ಬರ್ತಕ್ಕಂಥ ಪ್ರಮುಖ ನಾಯಕರನ್ನು ನಾವು ಗುರುತಿಸಬೇಕಾಗ್ತದೆ. ಅರಬಿಂದೋ ಘೋಷ್, ಬಿಪಿನ್ ಚಂದ್ರ ಪಾಲ್, ಅರಬಿಂದೋ ಘೋಷ್, बिपिन चंद्र पाल, अरविंद घोष, बिपिन चंद्र पाल, अದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂತಹ ಲಾಲಾ ಲಜಪತ್ ರಾಯ್, बाल गंगाधर तिलक ನೋಡಿ, ಅರವಿಂದ ಘೋಷ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್, ಹೀಗೆ ಇಲ್ಲಿ ಬರ್ತಕ್ಕಂತಹ ಪ್ರಮುಖ ಈ ಬಣದ ಪ್ರಮುಖ ನಾಯಕರುಗಳನ್ನು ನಾವು ಕಾಣ್ತೀವಿ ತೀವ್ರವಾದಿಗಳ ಗುಂಪಿನಲ್ಲಿ. ತೀವ್ರವಾದಿಗಳು ಮಂದಗಾಮಿಗಳ ಒಂದು ಆಡಳಿತ ವೈಖರಿಗಿಂತ ಬಹಳ ವಿಭಿನ್ನವಾದಂತಹ ರೀತಿಯ ಹೋರಾಟವನ್ನು ಮಾಡತಕ್ಕಂಥವರು. ಇಲ್ಲಿ ಮೃದು ಧೋರಣೆಯನ್ನ ವಿರೋಧಿಸಿ ಮುಟ್ಟಿಕೊಂಡಂತಹ ಮತ್ತೊಂದು ಬಣವೇ ತೀವ್ರವಾದಿ. ಮಂದಗಾಮಿಗಳು ಬಹಳ ಮೃದು ಧೋರಣೆಯಿಂದ ಪ್ರಾರ್ಥನೆಯ ಮುಖಾಂತರ, ಮನವಿಗಳನ್ನು ಕೊಡುವುದರ ಮುಖಾಂತರ ಭಾರತೀಯರ ಒಂದು ಶೋಷಣೆಯ ವಿರುದ್ಧವಾಗಿ ಬ್ರಿಟಿಷರಲ್ಲಿ ಮನವಿಗಳನ್ನು ಕೊಡುತ್ತಾ ಭಾರತದ ಸಂವಿಧಾನದ ಚೌಕಟ್ಟಿನ ಒಳಗೆ ಅವರು ಕಾರ್ಯವೈಖರಿ ನಿರ್ವಹಿಸುತ್ತಿದ್ದರು. ಆದರೆ ತೀವ್ರವಾದಿಗಳು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಎಂಬುದಾಗಿ ನಾವು ಕಾಣ್ತೀವಿ. ಸಂವಿಧಾನದ ಕಾಯ್ದೆಗಳ ಮೂಲಕ ಭಾರತೀಯರಿಗೆ ಶಾಸನ ಸಭೆಗಳಿಗೆ ನಾಮನಿರ್ದೇಶನ ಮಾಡುವ ಮೂಲಕ ಮಹದುಪಕಾರ ಮಾಡುತ್ತಿದ್ದೇವೆ ಎಂಬ ಬ್ರಿಟಿಷರ ಧೋರಣೆಯನ್ನು ಬಲವಾಗಿ ವಿರೋಧಿಸಿದರು. ಇನ್ನು ಈ ತೀವ್ರವಾದಿಗಳು ಮುಖ್ಯವಾಗಿ ಸಂವಿಧಾನ ಕಾಯ್ದೆಗಳ ಮುಖಾಂತರ ಭಾರತೀಯರಿಗೆ ಶಾಸನ ಸಭೆಗಳಿಗೆ ನಾಮನಿರ್ದೇಶನ ಮಾಡಿ ಭಾಗವಹಿಸತಕ್ಕಂಥ ಅವಕಾಶ ಕೊಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನ ತೀವ್ರವಾದಿಗಳು ವಿರೋಧ ವ್ಯಕ್ತಪಡಿಸ್ತಾರೆ. ಸಂವಿಧಾನದ ಕಾಯ್ದೆಗಳ ಮೂಲಕವಾಗಿ ಭಾರತೀಯರಿಗೆ ಶಾಸನ ಸಭೆಗಳಿಗೆ ಇಲ್ಲಿ ನಾಮನಿರ್ದೇಶನ ಮಾಡುವ ಮೂಲಕ
ಬಲವಾಗಿ ವಿರೋಧಿಸುತ್ತಾರೆ ಈ ತೀವ್ರವಾದಿಗಳು. ಸೊ ಇಂತಹ ಒಂದು ಮಹತ್ವಾಕಾಂಕ್ಷೆಯಿಂದ ಉಳ್ಳಂಥವರು ಈ ತೀವ್ರವಾದಿಗಳಾಗಿರ್ತಾರೆ. ಹೀಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಎರಡು ಬಣಗಳಾಗಿ ವಿಭಾಗವಾಗಿ ತಮ್ಮದೇ ಆದಂತಹ ಈ ಕಾರ್ಯವೈಖರಿಯಿಂದ ಭಾರತೀಯರಲ್ಲಿ ಜಾಗೃತಿಯನ್ನು ಮೂಡಿಸಿಕೊಂಡು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಧೋರಣೆಗಳನ್ನು ಹೊಂದಿರತಕ್ಕಂಥವು ಎಂಬುದಾಗಿ ನಾವು ತಿಳ್ಕೊಳ್ಳಬಹುದಾಗಿದೆ. ಇದು ತೀವ್ರವಾದಿಗಳ ಗುಂಪಿನಲ್ಲಿ ಬರತಕ್ಕಂತಹ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಬಾಲ ಗಂಗಾಧರ ತಿಲಕ್, ಹೀಗೆ ಈ ಪ್ರಮುಖ ನಾಯಕರ ಹೋರಾಟವನ್ನು ನಾವು ತಿಳ್ಕೋಬಹುದಾಗಿರುತ್ತದೆ. ನೆಕ್ಸ್ಟ್ ನಾವು ಕಾಣ್ತಕ್ಕಂಥದ್ದು ಬಂಗಾಳದ ವಿಭಜನೆ. ನೋಡಿ, ಬಂಗಾಳದ ವಿಭಜನೆ. ಇಲ್ಲಿ ಬರ್ತಕ್ಕಂಥ ಬಂಗಾಳದ ವಿಭಜನೆಯ ಬಗ್ಗೆ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಬಂಗಾಳದಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆ ಬಹಳ ತೀವ್ರ ಸ್ವರೂಪದ ವಿರೋಧಕ್ಕೆ ಕಾರಣ ಆಗ್ತದೆ. ಇಲ್ಲಿ ಬಂಗಾಳದ ಬ್ರಿಟಿಷ್ ವಿರೋಧಿ ಭಾವನೆಗಳ ಒಂದು ಕೇಂದ್ರವಾಗಿತ್ತು ಬಂಗಾಳ. ಇದನ್ನು ಆರ್ಟಿಕಲ್ ವೈಸ್ರಾಯ್ ಲಾರ್ಡ್ ಕರ್ಜನ್ ಆಡಳಿತಾತ್ಮಕ ನೆಪವನ್ನು ಮುಂದಿಟ್ಟುಕೊಂಡು ಬಂಗಾಳ ವಿಭಜನೆಯ ಯೋಜನೆಯನ್ನು ರೂಪಿಸ್ತಾನೆ ಲಾರ್ಡ್ ಕರ್ಜನ್. ಇಲ್ಲಿ ಬ್ರಿಟಿಷರ ವೈಸ್ರಾಯ್ ಲಾರ್ಡ್ ಕರ್ಜನ್ ಇವನ ನೇತೃತ್ವದಲ್ಲಿ ಆಡಳಿತಾತ್ಮಕವಾದಂತಹ ಒಂದು ನೆಪವನ್ನು ಒಡ್ಡಿ ಈ ಒಬ್ಬ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಕರ್ಜನ್ ನೇತೃತ್ವದಲ್ಲಿ ಬಂಗಾಳದ ವಿಭಜನೆಯಾಗಬೇಕು ಅಂತಕ್ಕಂತಹ ಒಂದು ಮಾತನ್ನು ಇಲ್ಲಿ ಪ್ರಸ್ತಾಪಿಸ್ತಾನೆ. ಆಡಳಿತಾತ್ಮಕ ನೆಪವನ್ನು ಮುಂದಿಟ್ಟುಕೊಂಡು ವಾಸ್ತವವಾಗಿ ಬಂಗಾಳ ಪ್ರಾಂತ್ಯವು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಸಾಂದ್ರತೆಯನ್ನು ಹೊಂದಿತ್ತು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾದ್ದು ಹಿಂದೂ ಮತ್ತು ಮುಸ್ಲಿಂ ಜನರನ್ನು ಹೊಂದಿರತಕ್ಕಂತಹ ರಾಜ್ಯ ಇದಾಗಿತ್ತು ಬಂಗಾಳ. ಇಲ್ಲಿ ಬಂಗಾಳವನ್ನು ವಿಭಜನೆ ಮಾಡತಕ್ಕಂಥ ಕೆಲಸ ಮಾಡೋದಕ್ಕೆ ಮುಂದಾಗ್ತಕ್ಕಂಥವನು ಬ್ರಿಟಿಷರ ವೈಸ್ರಾಯ್ ಲಾರ್ಡ್ ಕರ್ಜನ್. ಸೊ ಇಲ್ಲಿ ಇದ್ದಂತಹ ಹಿಂದೂ ಮತ್ತು ಮುಸ್ಲಿಂ ಒಂದು ಸಮುದಾಯ ಏನಿತ್ತು, ಇಲ್ಲಿ ಪೂರ್ವ ಭಾಗದಲ್ಲಿ ಮುಸ್ಲಿಮರು, ಪಶ್ಚಿಮದಲ್ಲಿ ಹಿಂದೂಗಳು ಹೆಚ್ಚಾಗಿದ್ದರು. ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರು, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಬಹಳಷ್ಟು ಜನ ವಾಸವಾಗಿದ್ದರು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ಸೊ ಜನಗಣತಿಯ ವರದಿ ಈ ಅಂಶವನ್ನು ತಿಳಿಸಿದ ಬ್ರಿಟಿಷ್ ಸರ್ಕಾರವು ಈ ಪ್ರಾಂತ್ಯದ ಭೌಗೋಳಿಕ ವೈಶಾಲ್ಯತೆ ನೆಪ ಮಾಡಿಕೊಂಡು ಬಂಗಾಳವನ್ನು 1905ರಲ್ಲಿ ವಿಭಜಿಸಿದರು. ಬಂಗಾಳದ ವಿಭಜನೆ ತಕ್ಷಣ ನಮಗೆ ಬರ್ತಕ್ಕಂಥ ಕಾಲಘಟ್ಟ 1905ರಲ್ಲಿ ಲಾರ್ಡ್ ಕರ್ಜನ್ ನೇತೃತ್ವದಲ್ಲಿ ಈ ಒಂದು ಬಂಗಾಳದ ಒಂದು ವಿಭಜನೆ ಅಂತಕ್ಕಂಥದ್ದು ಉಂಟಾಗ್ತದೆ. ಸೊ ಈ ಒಂದು ಎರಡು ಸಮುದಾಯಗಳ ಕಂದಕವನ್ನು ಉಂಟು ಮಾಡಿ ಸ್ವತಂತ್ರ ತೀವ್ರತೆಯನ್ನು ಕುಗ್ಗಿಸುವ ಸಂಚನ್ನ ಬ್ರಿಟಿಷರು ಹೋಗ್ತಾರೆ. ಇಲ್ಲಿ ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರು, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಇದ್ದು ಇವರ ಒಂದು ಬಂಗಾಳದ ವಿಭಜನೆ ಆಗುವುದರಿಂದ ಇವರಲ್ಲಿ ಐಕ್ಯತೆಯನ್ನು ಒಡೆದು ಹಾಕಬಹುದು, ಐಕ್ಯತೆ ಉಂಟಾಗುತ್ತೆ ನೋಡಬಹುದು ಅನ್ನೋ ಉದ್ದೇಶದಿಂದ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಾಗ ಮಾಡಿದರು. ಇಲ್ಲಿ ಎರಡೂ ಸಮುದಾಯಗಳನ್ನು ವಿಭಜನೆ ಮಾಡತಕ್ಕಂಥ ಕೆಲಸ ಇಲ್ಲಿ ಬ್ರಿಟಿಷರು ಮಾಡ್ತಾರೆ. ಬ್ರಿಟಿಷರು ಒಂದು ಒಡೆದು ಆಳುವ ನೀತಿಯ ಪ್ರಕಾರ, ಒಡೆದು ಆಳುವ ನೀತಿಯ ಪ್ರತೀಕವಾಗಿದ್ದ 1905ರ ಬಂಗಾಳದ ವಿಭಜನೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಹಳ ತೀವ್ರತರವಾಗಿ ವಿರೋಧಿಸುತ್ತದೆ, ಖಂಡಿಸುತ್ತದೆ. ಆದರೆ ಬಂಗಾಳಿ ಭಾಷೆಯ ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳನ್ನು ಒಂದುಗೂಡಿಸುವ ಶಕ್ತಿಯಾಗಿ ಪರಿಣಮಿಸಿತು. ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಭಾವೈಕ್ಯತೆಯನ್ನು ಸಾಧಿಸಲು ರಕ್ಷಾ ಬಂಧನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನೋಡ್ರಿ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ರಕ್ಷಾ ಬಂಧನ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೀತದೆ. ರಕ್ಷಾ ಬಂಧನ ಕಾರ್ಯಕ್ರಮ ಅಂತಕ್ಕಂಥ ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದರ ಉದ್ದೇಶ ಏನಪ್ಪ ಅಂದರೆ, ಅದು ಹೇಗೆ ಪ್ರಾರಂಭ ಆಯಿತು ಅಂದರೆ, ಬಂಗಾಳದಲ್ಲಿ ಪೂರ್ವದಲ್ಲಿ ಮುಸ್ಲಿಮರು, ಪಶ್ಚಿಮದಲ್ಲಿ ಹಿಂದೂಗಳು ವಾಸವಾಗಿದ್ದರು. ಇವರು ಏಕತೆಯ ಮನೋಭಾವವನ್ನು ಹೊಂದಿದಂತೆ ಇವರನ್ನ ವಿಭಜಿಸುವುದಕ್ಕೆ, ಅವರಲ್ಲಿ ಐಕ್ಯತೆಯನ್ನು ಒಡಗುಂಟು ಮಾಡುವುದು, ಅನೈಕ್ಯತೆಯನ್ನು ಉಂಟು ಮಾಡೋದಕ್ಕೆ ಭಾರತದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಯಿತಂತಹ ಲಾರ್ಡ್ ಕರ್ಜನ್ ಇಲ್ಲಿ ಬಂಗಾಳವನ್ನು 1905ರಲ್ಲಿ ವಿಭಜನೆ ಮಾಡ್ತಾರೆ. ಆಗ ಎರಡು ಸಮುದಾಯಗಳು ಸಹ ವಿಭಜನೆ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ. ಆದರೆ ರಾಷ್ಟ್ರೀಯ ಕಾಂಗ್ರೆಸ್
ಈ ಹಿಂದೂ ಮತ್ತು ಮುಸ್ಲಿಮರನ್ನ ಒಟ್ಟುಗೂಡಿಸುವ ಸಲುವಾಗಿ ರಕ್ಷಾ ಬಂಧನ್ ಎಂಬಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಬಂಗಾಳದಲ್ಲಿ. ರಕ್ಷಾ ಬಂಧನ ಯಾವುದಪ್ಪ? ರಕ್ಷಾ ಬಂಧನ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಹಬ್ಬವನ್ನ ರಕ್ಷಾ ಬಂಧನ ಎಂಬಂತಹ ಕಾರ್ಯಕ್ರಮ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರನ್ನ ಒಂದುಗೂಡಿಸ್ತಕ್ಕಂತಹ ಕೆಲಸ ಮಾಡತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಹಮ್ಮಿಕೊಳ್ತು. ಬಂಗಾಳ ವಿಭಜನೆಯ ವಿರುದ್ಧ ದೇಶದಾದ್ಯಂತ ಪ್ರತಿವಿರೋಧಗಳು ಇಲ್ಲಿ ನಡೀತವೆ. ಇಲ್ಲಿ ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಲಾಗುತ್ತದೆ. ಇದನ್ನು ದೇಶದಾದ್ಯಂತ ಕೊಂಡೊಯ್ದವರು ತೀವ್ರವಾದಿಗಳು ವಿದೇಶಿ ವಸ್ತುಗಳು ಅದನ್ನು ಪ್ರೋತ್ಸಾಹಿಸುವ ಸಂಸ್ಥೆಗಳನ್ನು ಬಹಿಷ್ಕರಿಸಲು ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡುತ್ತಾರೆ. ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಅವರು ಭಾರತೀಯರನ್ನು ಪ್ರೇರೇಪಿಸುತ್ತಾರೆ. ಭಾರತೀಯರ ತೀವ್ರ ಪ್ರತಿಭಟನೆ ಹಿನ್ನೆಲೆ ಬಂಗಾಳ ವಿಭಜನೆಯನ್ನ 1911ರಲ್ಲಿ ಬ್ರಿಟಿಷ್ ಸರ್ಕಾರವು ಹಿಂಪಡೆಯಿತು. 1911ರಲ್ಲಿ ಬ್ರಿಟಿಷ್ ಸರ್ಕಾರ ಬಂಗಾಳದ ವಿಭಜನೆಯ ಒಂದು ಆದೇಶವನ್ನ ವಾಪಸ್ ಹಿಂದಕ್ಕೆ ಪಡಿತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಭಾರತ ಇಲ್ಲಿ ಏನಪ್ಪ ಅಂತಂದ್ರೆ ಪ್ರತಿಭಟನೆ ಹಿನ್ನೆಲೆ ಬಂಗಾಳದ ವಿಭಜನೆ ಬಾಲಗಂಗಾಧರ ತಿಲಕರು ಸ್ವರಾಜ್ಯ ನನ್ನ ಆಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇವೆ ಎಂದು ಘೋಷಿಸುವ ಮೂಲಕ ಬಹುಸಂಖ್ಯಾತ ಭಾರತೀಯರ ಮನದಾಳದ ಭಾವನೆಯನ್ನು ಹೊರಹಾಕಿದರು. ಬಾಲಗಂಗಾಧರ ತಿಲಕರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಲ್ಲಿ ಭಾರತೀಯರಲ್ಲಿ ಏನಪ್ಪಾ ಅಂತಕ್ಕಂಥ ಬಾಲಗಂಗಾಧರ ತಿಲಕ ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು. ಸ್ವರಾಜ್ಯ ಅಂದ್ರೆ ಸ್ವಾತಂತ್ರ್ಯ. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಎಂದು ಇಲ್ಲಿ ಘೋಷಣೆಯನ್ನು ಮಾಡ್ತಾರೆ. ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಬಾಲಗಂಗಾಧರ ತಿಲಕರವರು ಏನು ಮಾಡ್ತಾರೆ, ಇದಕ್ಕೆ ಭಾರತೀಯರಲ್ಲಿ ಪ್ರೇರೇಪಣೆ ಅಂತಕ್ಕಂಥದ್ದು ಸಿಗ್ತದೆ. ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದು ತೀವ್ರವಾದಿಗಳ ಗುರಿಯಾಗಿತ್ತು. ಪೂರ್ಣ ಸ್ವರಾಜ್ಯವನ್ನು ಪಡಿಬೇಕಾಯಿತು. ಇದರ ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನ ಇಲ್ಲಿ ಪಡೆಯುವುದು ತೀವ್ರವಾದಿಗಳ ಗುರಿಯಾಗಿತ್ತು. ಸಂಘಟಿತ ಪ್ರಯತ್ನವನ್ನು ಮಾಡ್ತಾರೆ. ಹಿನ್ನೆಲೆಯಲ್ಲಿ ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸುವ ಉತ್ಸವಗಳ ಮೂಲಕ ಒಂದು ಹೋರಾಟಕ್ಕೆ ಪ್ರತಿಬಿಂಬಿಸ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಕೆಲವು ಉತ್ಸವಗಳನ್ನು ಜಾರಿಗೆ ತರ್ತಾರೆ ಇಲ್ಲಿ ತೀವ್ರವಾದಿಗಳು. ಮತ್ತು ಇಲ್ಲಿ ಮಂದಗಾಮಿ ತೀವ್ರವಾದಿಗಳು ಅವುಗಳಲ್ಲಿ ಗಣೇಶ, ಶಿವಾಜಿ, ದುರ್ಗಾ ಮುಂತಾದ ಉತ್ಸವಗಳ ಮೂಲಕ ಜನರ ಹೋರಾಟಕ್ಕೆ ಪ್ರೇರೇಪಿಸ್ತಾರೆ. ಗಣೇಶನ ಹಬ್ಬ, ಗಣೇಶನ ಉತ್ಸವ, ಶಿವಾಜಿ ಜಯಂತಿ, ಶಿವಾಜಿ ಉತ್ಸವ, ಅದರ ದುರ್ಗಾ ಪೂಜೆ ಉತ್ಸವ ಅಂತಕ್ಕಂಥ ಈ ಹಬ್ಬಗಳನ್ನು ಆಚರಣೆಗೆ ತರುವುದರ ಮುಖಾಂತರ ಭಾರತೀಯರಲ್ಲಿ ಒಂದುಗೂಡತಕ್ಕಂಥ ಒಂದು ಮನೋಭಾವವನ್ನು ರೂಪಿಸಿಕೊಂಡು ಬರೋದಕ್ಕೆ ಸಾಧ್ಯತೆ ಆಗ್ತಕ್ಕಂತಹ ಒಂದು ಕೆಲವು ಸಂಪ್ರದಾಯಗಳನ್ನು ಜಾರಿಗೆ ತರ್ತಾರೆ. ಉತ್ಸವಗಳನ್ನು, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ತೀವಿ. ಭಾರತೀಯರನ್ನು ಒಂದುಗೂಡಿಸ್ತಕ್ಕಂತಹ 1906ರಲ್ಲಿ ಪ್ರತ್ಯೇಕ ಮುಸ್ಲಿಂ ಆತ್ಮೀಯತೆಯನ್ನ ರೂಪಿಸಿಕೊಳ್ಳುವ ಮುಸ್ಲಿಂ ಲೀಗ್ ಹುಟ್ಟಿಕೊಂಡಿತ್ತು. 1906ರಲ್ಲಿ ಮುಸ್ಲಿಂ ಲೀಗ್ ಅಂತಕ್ಕಂಥ ಸಂಸ್ಥೆ ಹುಟ್ಟಿಕೊಳ್ಳುತ್ತದೆ. ಇಲ್ಲಿ ಈ ಮುಸ್ಲಿಂ ಲೀಗ್ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮರಲ್ಲಿ ಹೊಂದಾಣಿಕೆಯನ್ನ, ಒಗ್ಗೂಡಿಕೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದಲ್ಲದೆ ಈ ಬಾಲಗಂಗಾಧರ ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ, ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ, ಕೇಸರಿ ಮರಾಠಿ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಅಂತಕ್ಕಂತಹ ಕೆಲವೊಂದು ಪತ್ರಿಕೆಗಳನ್ನು ಸಹ ಹೊರಡಿಸ್ತಕ್ಕಂಥವರು ಈ ಬಾಲಗಂಗಾಧರ ತಿಲಕರಾಗಿರ್ತಾರೆ. ಕೇಸರಿ ಮತ್ತು ಈ ಮರಾಠಿ. ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಈ ಪತ್ರಿಕೆಗಳ ಮುಖಾಂತರ ಭಾರತೀಯರಲ್ಲಿ ಜನಜಾಗೃತಿಯನ್ನು ಉಂಟು ಮಾಡತಕ್ಕಂತಹ, ಭಾರತೀಯರಲ್ಲಿ ಐಕ್ಯತೆಯನ್ನು ಉಂಟು ಮಾಡತಕ್ಕಂಥ ಹೋರಾಟಕ್ಕೆ ಮುಂದಾಗ್ತಾರೆ. ಈ ಮೂಲಕ ಜನಸಾಮಾನ್ಯರು ರಾಷ್ಟ್ರದ ಹೋರಾಟಕ್ಕೆ ಪ್ರೇರೇಪಿಸ್ತಾರೆ. ಅವರ ಕ್ರಾಂತಿಗಳ ಬರವಣಿಗೆಗಳು ಜನರನ್ನು ಕೆರಳಿಸ್ತವೆ. ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ತಿಲಕರನ್ನು ಬಂಧಿಸುತ್ತದೆ. ಜೈಲಿನಲ್ಲಿ ಈ ಸಂದರ್ಭದಲ್ಲಿ ಸದುಪಯೋಗಪಡಿಸಿಕೊಂಡ ತಿಲಕರು ಗೀತಾ ರಹಸ್ಯ ಗ್ರಂಥವನ್ನು ರಚಿಸುವ ಮೂಲಕ ಬಂಧನದಲ್ಲಿದ್ದಂತಹ ಬಾಲಗಂಗಾಧರ ತಿಲಕರವರು ಗೀತಾ ರಹಸ್ಯ ಎಂಬಂತಹ ಈ ಒಂದು ಕೃತಿಯನ್ನ ಗ್ರಂಥವನ್ನ ಅವರು ಬಂಧನದಲ್ಲಿ ಇರಬೇಕಾಗಿ ಮಾಡ್ತಾರೆ ಬಾಲಗಂಗಾಧರ ತಿಲಕರು. ಹೀಗೆ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿಕೊಳ್ತಾರೆ ಮತ್ತು
ಈ ಭಾರತದ ಈ ಒಂದು ಸಂದರ್ಭದಲ್ಲಿ ತೀವ್ರತರವಾದ ಹೋರಾಟಗಳು ನಡೀತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಹೀಗೆ ಇಲ್ಲಿ ನಾವು ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಹೋರಾಟವನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ನಾವು ಕಾಣ್ತಕ್ಕಂಥದ್ದು ಕ್ರಾಂತಿಕಾರಿಗಳು. ಯಾರಪ್ಪ? ಕ್ರಾಂತಿಕಾರಿಗಳು. ನೋಡ್ರಿ, ಕ್ರಾಂತಿಕಾರಿಗಳು ಪೂರ್ಣ ಸ್ವರಾಜ್ಯದ ಕನಸನ್ನ ಕಂಡಂತವರು. ಕ್ರಾಂತಿಕಾರಿಗಳು ಈ ಪೂರ್ಣ ಭಾರತದ ಸ್ವರಾಜ್ಯವನ್ನು ಕಂಡಂತಹ ವ್ಯಕ್ತಿಗಳಾಗಿರ್ತಾರೆ. ಭಾರತೀಯರ ಮೇಲೆ ದಬ್ಬಾಳಿಕೆಯನ್ನು ನಡೆಸತಕ್ಕಂಥ ಬ್ರಿಟಿಷರ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬಹುದೆಂಬ ಅವರ ಬಲವಾದ ನಂಬಿಕೆ ಇತ್ತು. ಕ್ರಾಂತಿಕಾರಿಗಳ ಮೂಲ ಒಂದು ಉದ್ದೇಶ, ಅವರ ಒಂದು ಮಾರ್ಗ ಯಾವುದಪ್ಪ ಅಂದ್ರೆ ಅವರನ್ನ ಬ್ರಿಟಿಷರನ್ನ ಕೇವಲ ಇಲ್ಲಿ ಹಿಂಸೆಯ ಮುಖಾಂತರವಾಗಿ ಅವರಿಗೆ ಹಿಂಸೆ ಕೊಡುವುದರ ಮುಖಾಂತರ ಭಾರತದಿಂದ ಅವರನ್ನು ಹೋಗಲಾಡಿಸಬೇಕು ಅಂತಕ್ಕಂಥ ಒಂದು ಮಾರ್ಗವನ್ನು ಹಿಡಿದಂತೆ ಅವರು ರಹಸ್ಯ ಸಂಘ ಸಂಸ್ಥೆಗಳನ್ನು ಕಟ್ತಾರೆ. ರಹಸ್ಯವಾದ ಸಂಘಗಳ ಮೂಲಕ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ತಮ್ಮ ಶಾಖೆಗಳನ್ನು ಪ್ರಾರಂಭ ಮಾಡುತ್ತಾರೆ. ಕ್ರಾಂತಿಕಾರಿಗಳು ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವ ಕಾರ್ಯದೊಂದಿಗೆ ಕ್ರಾಂತಿಕಾರಿಗಳಿಗೆ ತರಬೇತಿಯನ್ನು ನೀಡುತ್ತಾರೆ. ಇಂಗ್ಲೆಂಡಿನಲ್ಲಿ ಲೋಟಸ್ ಮತ್ತು ಡಾಗರ್ ಎಂಬ ಗುಪ್ತ ಸಂಘಟನೆಯನ್ನ ಹುಟ್ಟಿತು. ಇಂಗ್ಲೆಂಡ್ನಲ್ಲಿ ಲೋಟಸ್ ಮತ್ತು ಡಾಗರ್ ಎಂಬ ಎರಡು ಗುಪ್ತ ರಹಸ್ಯ ಸಂಘಗಳು ಅಲ್ಲಿ ಸ್ಥಾಪನೆಯಾಗ್ತವೆ ಕ್ರಾಂತಿಕಾರಿಗಳ ಉದ್ದೇಶಕ್ಕೆ. ಸೊ ಅವರ ಮೂಲಕ ಅಲ್ಲಿದ್ದ ಅರಬಿಂದೋ ಘೋಷ್ ಮುಂತಾದ ಕ್ರಾಂತಿಕಾರಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒತ್ತಾಸೆಯನ್ನ ನೀಡ್ತಾರೆ. ಹಾಗೆ ಅಮೆರಿಕದಲ್ಲಿ ಪ್ರಾರಂಭವಾದ ಗದರ್ ಕ್ರಾಂತಿಕಾರಿ ಸಂಘಟನೆಯ ಹೆಸರಿಸಬಹುದು. ಗದರ್ ಭಾರತದಲ್ಲಿ ಗದರ್ ಎಂಬ ಕ್ರಾಂತಿಕಾರಿ ಸಂಘಟನೆ ಹೆಸರಿನಿಂದ ಇಲ್ಲಿ ಒಂದು ಸ್ಥಾಪನೆಯಾಗ್ತದೆ. ಇಲ್ಲಿ ಹಾಗೆ ಭಾರತದಲ್ಲಿದ್ದ ಅನುಶೀಲನಾ ಸಮಿತಿ, ಅಭಿನವ ಭಾರತ ರಾಷ್ಟ್ರ ಸಂಘಗಳು ಮುಖ್ಯವಾಗಿರ್ತವೆ. ಅನುಶೀಲನಾ ಸಮಿತಿ ಹಾಗೂ ಅಲ್ಲಿ ಬರ್ತಕ್ಕಂತಹ ಅಭಿನವ ಭಾರತ ನೋಡ್ರಿ ಎಂಬಂತಹ ಎರಡು ಸಂಘಗಳು ಸಹ ಇಲ್ಲಿ ಕ್ರಾಂತಿಕಾರಿಗಳಿಗೆ ಇಲ್ಲಿ ಭಾರತೀಯರಲ್ಲಿ ಜಾಗೃತಿ ಉಂಟು ಮಾಡಿಸ್ತಕ್ಕಂಥ ಕೆಲಸವನ್ನು ಸಹ ಇಲ್ಲಿ ಮಾಡ್ತಾ ಇದ್ರು. ಇವರು ತಮ್ಮ ಗುರಿ ಸಾಧನೆಗೆ ಬಾಂಬುಗಳು ಮತ್ತು ಬಂದೂಕುಗಳ ಪ್ರಯೋಗ ಮಾಡಿದರು. ಸರ್ಕಾರವು ಇವರನ್ನು ಹತ್ತಿಕ್ಕುವ ಸರ್ವ ಪ್ರಯತ್ನ ಮಾಡಿದ್ದು ಕ್ರಾಂತಿಕಾರಿಗಳನ್ನು ಕೊಲೆ ಸಂಚಿನ ಆರೋಪದ ಮೇಲೆ ಬಂಧಿಸಿ ಅವರುಗಳನ್ನು ತಪ್ಪಿತಸ್ಥರನ್ನಾಗಿ ಗುರುತಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾ ಇದ್ದರು ಬ್ರಿಟಿಷರು. ಬಾಂಬುಗಳು ಮತ್ತು ಸಿಡಿಮದ್ದುಗಳನ್ನು ಬಂದೂಕುಗಳನ್ನು ಬಳಸುವುದರ ಮುಖಾಂತರ ಹಿಂಸೆಯನ್ನು ಮಾಡುವುದರ ಮುಖಾಂತರ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ. ಬ್ರಿಟಿಷರು ಕೆಲವರನ್ನು ಬಂಧಿಸಿ ಅವರಿಗೆ ಶಿಕ್ಷೆ ಮತ್ತು ಗಲ್ಲಿಗೇರಿಸುವ ಕೆಲಸವನ್ನು ಮಾಡ್ತಾರೆ. ವಿ ಡಿ ಸಾವರ್ಕರ್, ಅರವಿಂದೋ ಘೋಷ್, ಅಶ್ವಿನಿ ಕುಮಾರ ದತ್ತ, ನಾರಾಯಣ ಬೋಸ್, ರಾಜಗುರು, ಚಾಪೇಕರ್ ಸಹೋದರರು ವಿಷ್ಣು ಶಾಸ್ತ್ರಿ, ಚಂಪೂಕರ್, ಶ್ಯಾಮ್ಜಿ ಕೃಷ್ಣ ವರ್ಮಾ, ರಾಸ್ ಬಿಹಾರಿ ಬೋಸ್, ಮೇಡಮ್ ಕಾಮಾ, ಖುದೀರಾಮ್ ಬೋಸ್, ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ವಕುಲ್ಲಾ ಖಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಜತಿನ್ ದಾಸ್ ಇವರು ಕ್ರಾಂತಿಕಾರಿಗಳಲ್ಲಿ ಇರತಕ್ಕಂಥ ಪ್ರಮುಖ ನಾಯಕರಾಗಿದ್ದರು. ಇಷ್ಟು ಜನ ನಾಯಕರುಗಳು ಕ್ರಾಂತಿಕಾರಿಗಳಾಗಿ ಹೋರಾಟ ಮಾಡಿ ಹಿಂಸೆಯ ಮುಖಾಂತರ ಬ್ರಿಟಿಷರ ವಿರುದ್ಧವಾಗಿ, ಅವರ ಆಡಳಿತದ ವಿರುದ್ಧವಾಗಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ರು. ಬಾಂಬುಗಳು, ಸಿಡಿಮದ್ದುಗಳು, ಬಂದೂಕುಗಳ ಮುಖಾಂತರವಾಗಿ ಹಿಂಸೆಯನ್ನು ಉಂಟು ಮಾಡಿ ಈ ಬ್ರಿಟಿಷರನ್ನು ಓಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಉದ್ದೇಶವನ್ನು ಹೊಂದಿತ್ತು. ಕ್ರಾಂತಿಗಳು ಬ್ರಿಟಿಷ್ ಆಡಳಿತ ವ್ಯವಸ್ಥೆಗೆ ಧಕ್ಕೆ ತರುವ ಮೂಲಕ ತ್ವರಿತವಾಗಿ ಸ್ವಾತಂತ್ರ್ಯವನ್ನು ತಂದುಕೊಡುವವರ ತೀವ್ರತರದ ಕನಸು ನನಸಾಗಲಿಲ್ಲ. ಈ ಕ್ರಾಂತಿಕಾರಿಗಳ ಒಂದು ನನಸು, ಸ್ವಾತಂತ್ರ್ಯವನ್ನು ಪಡಿತಕ್ಕಂಥ ಕನಸಾಗಿ ಉಳಿತು, ನನಸಾಗಲಿಲ್ಲ. ಆದಾಗ್ಯೂ ರಾಷ್ಟ್ರೀಯ ಆಂದೋಲನಕ್ಕೆ ಅವರು ಸ್ಫೂರ್ತಿಯ ಚಿಲುಮೆಯಾಗಿದ್ದರು. ತೀವ್ರವಾದಿಗಳಾಗಿದ್ದ ನಾಯಕರು ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿಗಳಿಗೆ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ. ಅವರುಗಳಲ್ಲಿ ಅರವಿಂದೋ ಘೋಷರು ಪ್ರಮುಖರಾಗ್ತಾರೆ. ಸೊ ಇಲ್ಲಿ ಭಾರತ ಸ್ವತಂತ್ರ ಹೋರಾಟದ ವಿವಿಧ ಹಂತಗಳಲ್ಲಿ ಕ್ರಾಂತಿಕಾರಿಗಳ ಹಂತ ಅನೇಕವಾದಂತಹ ಕಾರಣಗಳಿಂದ ವಿಶೇಷವಾದದ್ದು ಅಂತಕ್ಕಂಥದ್ದನ್ನು ಹೇಳಿ
ನೋಡ್ರಿ ಮಕ್ಕಳೇ, ಒಟ್ಟಾರೆಯಾಗಿ ಕ್ರಾಂತಿಕಾರಿಗಳ ಮುಖ್ಯ ಉದ್ದೇಶ ಅಂದ್ರೆ ಹಿಂಸಾತ್ಮಕ ರೂಪದ ಮುಖಾಂತರ, ಹಿಂಸೆಯ ಮುಖಾಂತರ ಭಾರತದಲ್ಲಿರ್ತಕ್ಕಂಥ ಬ್ರಿಟಿಷರನ್ನು ಒಳದೂಡಿಸಬೇಕು. ಬ್ರಿಟಿಷರ ಒಂದು ಧೋರಣೆಯ ವಿರುದ್ಧ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇತ್ತು. ಸಿಡಿಮದ್ದುಗಳು, ಬಾಂಬುಗಳು ಮತ್ತು ಬಂದೂಕುಗಳ ಮುಖಾಂತರವಾಗಿ ಹಿಂಸೆಯನ್ನು ಮಾಡಿ ಈ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ರು. ಇವರ ಒಂದು ಕನಸು, ಸ್ವಾತಂತ್ರ್ಯವನ್ನು ಪಡಿತಕ್ಕಂಥ ಕನಸು ಕನಸಾಗಿಯೇ ಉಳಿತು, ನನಸಾಗಲಿಲ್ಲ ಅಂತಕ್ಕಂಥದ್ದು ನಾವು ಇಲ್ಲಿ ತಿಳ್ಕೋಬಹುದಾಗಿರ್ತದೆ. ಹೀಗೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ವಿಭಾಗವಾಗಿ ಇಂತಹ ಗುಂಪುಗಳ ಮುಖಾಂತರವಾಗಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲ್ಪಟ್ಟಿದೆ. ನೋಡಿ, ಮಂದಗಾಮಿಗಳು, ತೀವ್ರವಾದಿಗಳು, ಕ್ರಾಂತಿಕಾರಿ, ಹೀಗೆ ನಾವು ಈ ಒಂದು ರೀತಿಯ ಸ್ವಾತಂತ್ರ್ಯ ಹೋರಾಟದ ವಿಚಾರಗಳನ್ನು ನಾವು ತಿಳ್ಕಬಹುದಾಗಿರುತ್ತದೆ. ಅರ್ಥ ಆಯ್ತು ಮಕ್ಕಳೇ? ಇನ್ನು ಗೃಹ ಪಾಠಕ್ಕೆ ಬರೋಣ. ನಿಮಗೆಲ್ಲ ಪಾಠ ಅರ್ಥ ಆಗಿದೆ ಅಂತ ಕಾಣುತ್ತೆ. ಗೃಹ ಕಾರ್ಯ ಅಥವಾ ಗೃಹ ಪಾಠ ನೋಡಿ, ಒಂದು ತೀವ್ರವಾದಿಗಳು ಎಂದರೆ ಯಾರು ತಿಳಿಸಿ. ಎರಡು, ತೀವ್ರವಾದಿಗಳ ನಾಯಕರುಗಳನ್ನು ತಿಳಿಸಿ ಅಥವಾ ಕ್ರಾಂತಿಕಾರಿಗಳ ಉದ್ದೇಶವೇನು? ಕ್ರಾಂತಿಕಾರಿಗಳ ಹೆಸರುಗಳನ್ನು ಗುರುತಿಸಿ. ಹೆಸರನ್ನ ತಿಳಿಸಿ ಅಥವಾ ಪಟ್ಟಿ ಮಾಡಿ. ಇಲ್ಲಿ ಬರ್ತಕ್ಕಂತಹ ಕ್ರಾಂತಿಕಾರಿಗಳು, ಉತ್ಸವಗಳು, ತೀವ್ರವಾದಿಗಳು ಭಾರತೀಯರಲ್ಲಿ ಯಾವ ಉತ್ಸವಗಳನ್ನು ಅನುಸರಿಸುತ್ತಿದ್ದರು ಅಥವಾ ಆಚರಣೆಗೆ ತಂದರು. ನೋಡಿ, ಮುಸ್ಲಿಂ ಲೀಗ್ ಸ್ಥಾಪನೆಯಾದ ದೇಶದಲ್ಲಿ ಎಷ್ಟರಲ್ಲಿ ಸ್ಥಾಪಿಸಲ್ಪಟ್ಟಿತ್ತು? ಮುಸ್ಲಿಂ ಲೀಗ್ ಎಷ್ಟರಲ್ಲಿ ಸ್ಥಾಪನೆಯಾಯಿತು? ಬಂಗಾಳದ ವಿಭಜನೆಯಾದ ವರ್ಷ ಎಷ್ಟು? ವರ್ಷ ಎಷ್ಟು? ಬಂಗಾಳದಲ್ಲಿ ಬ್ರಿಟಿಷ್ ವಿಭಜನೆಗೆ ಕಾರಣವಾದ ಬ್ರಿಟಿಷ್ ಅಧಿಕಾರಿ ಯಾರು? ಗವರ್ನರ್ ಜನರಲ್ ಯಾರು? ನೋಡಿ ಮಕ್ಕಳ, ಇಲ್ಲಿ ಗೃಹ ಪಾಠ ಇಷ್ಟೊತ್ತು ನಾವು ಏನು ತಿಳ್ಕೊಂಡ್ವಿ? ಮಂದಗಾಮಿಗಳು, ತೀವ್ರವಾದಿಗಳು ಮತ್ತು ಕ್ರಾಂತಿಕಾರಿಗಳ ಒಂದು ಇದರಲ್ಲಿ ನಾವು ನೋಡ್ತಾ ಬಂದ್ವಿ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂತಹ ತೀವ್ರವಾದಿಗಳ ಬಗ್ಗೆ ನಾವು ತಿಳ್ಕೋಬೇಕಾಗ್ತದೆ. ಸೊ ಇಲ್ಲಿ ತೀವ್ರವಾದಿಗಳು ಎಂದರೆ ಯಾರು ತಿಳಿಸಿ. ತೀವ್ರವಾದಿ. ಅದೇ ರೀತಿ ಕ್ರಾಂತಿಕಾರಿಗಳ ಉದ್ದೇಶವೇನು? ಸೊ ಮುಂದಿನದಾಗಿ ಕ್ರಾಂತಿಕಾರಿಗಳ ಹೆಸರನ್ನ ತಿಳಿಸಿ. ಸೊ ತೀವ್ರವಾದಿಗಳು ಭಾರತೀಯರಲ್ಲಿ ಯಾವ ಉತ್ಸವಗಳನ್ನು ಆಚರಿಸಲು ಮುಂದಾದ? ಮುಸ್ಲಿಂ ಲೀಗ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಅದೇ ರೀತಿ ಬಂಗಾಳದ ವಿಭಜನೆಯಾದ ವರ್ಷ ಎಷ್ಟು? ಬಂಗಾಳದ ವಿಭಜನೆಗೆ ಕಾರಣವಾದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ನೋಡ್ರಿ, ಇಷ್ಟು ಬಹಳ
ಗೃಹಪಾಠ ಬಹಳ ಸರಳವಾದ ಪ್ರಶ್ನೆಗಳನ್ನು ನಾವು ಕಾಣ್ತೀವಿ. ವಿದ್ಯಾರ್ಥಿಗಳೇ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ, ತೀವ್ರವಾದಿಗಳ ಪಾತ್ರ, ಕ್ರಾಂತಿಕಾರಿಗಳ ಪಾತ್ರ, ಅದೇ ರೀತಿಯಾಗಿ ಬಂಗಾಳದ ವಿಭಜನೆಯಾಗ್ತಕ್ಕಂಥದ್ದು, ಬಂಗಾಳದ ವಿಭಜನೆಯಾದ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾದದ್ದು, ಹೀಗೆ ಭಾರತದ ಸ್ವತಂತ್ರ ಹೋರಾಟ ಚಳುವಳಿಗಳಲ್ಲಿ ಹೋರಾಟದ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಾಂತರವಾಗಿ ಮತ್ತು ಮಾಧ್ಯಮಗಳ ಮುಖಾಂತರವಾಗಿ ಭಾರತೀಯರಲ್ಲಿ ಯಾವ ರೀತಿಯಾಗಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸ ಆಗಲ್ಪಡ್ತು ಅಂತಕ್ಕಂಥದ್ದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೋಬಹುದಾಗಿದೆ. ಸೊ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು, ಯಾವುದೇ ಡೌಟ್ಸ್ ಇದ್ರೂ ಸಹ ಚರ್ಚೆ ಮಾಡ್ಬೋದು. ನನಗನ್ಸುತ್ತೆ ಈ ಅಧ್ಯಾಯ ನಿಮಗೆ ಚೆನ್ನಾಗಿ ತಿಳಿದಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಾ ಗೃಹಪಾಠದ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾವು ಮುಗಿಸ್ಕೊಂಡು ಬರಬೇಕು. ಗೃಹಪಾಠದಲ್ಲಿ ಈ ಹೊತ್ತಿಗೆ ಈ ಒಂದು ಸ್ವಾತಂತ್ರ್ಯ ಹೋರಾಟ ಅಧ್ಯಯನವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಅಧ್ಯಯನದ ಬಗ್ಗೆ ಚರ್ಚೆ ಮಾಡೋಣ. ಎಲ್ರಿಗೂ